ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ವ್ರತದ ಮಹತ್ವ, ಆಗಸ್ಟ್ 8ರಂದು ಪೂಜೆ ಮಾಡುವುದು ಸರಿಯಾ ತಪ್ಪ, ನಾವು ಪೂಜೆ ಮಾಡುವ ವಿಧಾನ ಮತ್ತು ಅದರ ಲಾಭಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಾಡುತ್ತಾರೆ. ಲಕ್ಷ್ಮೀ ದೇವಿಯ ಪೂಜೆಯನ್ನು ಐಶ್ವರ್ಯಕ್ಕಾಗಿ, ಕುಟುಂಬ ಸುಖಕ್ಕಾಗಿ ಮಾಡಲಾಗುತ್ತದೆ. ಕೆಲವು ಕಡೆಗಳಲ್ಲಿ ಇದು 16 ಶುಕ್ರವಾರಗಳ ವ್ರತವಾಗಿರುತ್ತದೆ. ಪೂಜೆ ಮಾಡುವಾಗ ಲಕ್ಷ್ಮೀದೇವಿಯ ಮೂರ್ತಿ ಅಥವಾ ಚಿತ್ರ, ಹೂವಿನ ಹಾರ, ಹಾಲು, ತೆಂಗಿನಕಾಯಿ, ಕಾಳುಗಳು, ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲೂ ಈ ವ್ರತ ಮಾಡುತ್ತಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಭಕ್ತಿಯಿಂದ ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠನ ಮಾಡಿದರೆ ತುಂಬ ಒಳ್ಳೆಯದು. ಆ ದಿನ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠನ ಮಾಡಿದರೆ ಸಕಲ ಸಂಪತ್ತು ನಿಮ್ಮದಾಗುತ್ತದೆ. ಲಕ್ಷ್ಮೀದೇವಿಗೆ ಯಾವುದಾದರೂ ಸಿಹಿ ನೈವೇದ್ಯ ಮಾಡಿ ಇಡಬೇಕು. ವ್ರತ ಹಿಡಿಯುವ ಮಹಿಳೆಯರು ಖಾಲಿ ಹೊಟ್ಟೆಯಲ್ಲಿ ಕೂತು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದಿನಪೂರ್ತಿ ದೇವರ ಕೆಲಸ ಮಾಡಿ ಸುಸ್ತಾಗಿರುತ್ತದೆ. ವ್ರತದ ದಿನ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿರಬೇಕು. ತಮಾಷೆಯ ನಿಂದನೆ ಅಥವಾ ಕೋಪವಿಲ್ಲದೆ ದಿನವನ್ನು ಕಳೆಯಬೇಕು. ಸಂಜೆಯ ಸಮಯದಲ್ಲಿ ದೇವಿಗೆ ದೀಪ ಹಚ್ಚುವುದು ಮುಖ್ಯ. ಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಮನೆಗೆ ಐಶ್ವರ್ಯ, ಹಣದ ಪ್ರವಾಹ, ಶಾಂತಿ ನೆಲೆಸಿ ಗೃಹ ಕಲಹ ಕಡಿಮೆಯಾಗುವುದು, ಮಕ್ಕಳ ಭವಿಷ್ಯ ಉತ್ತಮವಾಗುವುದು. ಮನೆಯಲ್ಲಿ ಯಾರು ಬೇಕಾದರೂ ಪೂಜೆ ಮಾಡಬಹುದು. ವಿಧವೆಯರು ಮುಟ್ಟಾದವರು ಪೂಜೆ ಮಾಡಬಾರದು ಎಂದು ಹೇಳುತ್ತಾರೆ. ಆದರೆ ಅದು ತಪ್ಪು. ಯಾರ ಮನಸ್ಸು ಶುದ್ಧದಿಂದ ಕೂಡಿರುತ್ತದೋ ಅವರು ಪೂಜೆ ಮಾಡಬಹುದು. ಸಾಲ ಮಾಡಿ ಆಡಂಬರದ ಪೂಜೆ ಮಾಡಬಾರದು. ಆಗಸ್ಟ್ 8ರಂದು ಪೂಜೆ ಮಾಡಬಾರದು ಎಂದು ಹೇಳುತ್ತಾರೆ. ಆದರೆ ಅದನ್ನು ಕಿವಿಗೊಡಬೇಡಿ. ಶ್ರದ್ಧಾ ಭಕ್ತಿಯಿಂದ ಯಾವಾಗ ಪೂಜೆ ಮಾಡಿದರೋ ಅದರಿಂದ ಒಳ್ಳೆಯದು ಆಗುವುದು ಖಂಡಿತ. ಸ್ನೇಹಿತರೆ, ಈ ರೀತಿ ಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆಯಿಂದ ಮಾಡಿದರೆ ನಿಜವಾಗಿಯೂ ದೇವಿಯ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಮೇಲೆ ಹರಿದುಳಿಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.